ನಮಸ್ತೆ, ಗುಡ್ ಈವ್ನಿಂಗ್ ಟು ಎವ್ರಿವನ್. ವೆಲ್ಕಮ್ ಟು SEB 5 ಆನ್ಲೈನ್ ಕ್ಲಾಸಸ್. ನಾನು ನಿಮ್ಮ SE ಬಿರಾದರ್ ಪ್ರೆಸೆಂಟ್ ಮಾಡ್ತಾ ಇರೋದು. ಇವತ್ತಿನ ಕ್ಲಾಸಲ್ಲಿ ನಾವು ಏನು ಕಲಿಯೋಣ ಅಂದರೆ ಟೇಬಲ್ ಟ್ರಿಕ್ಸ್, ಮಗ್ಗಿಯ ಹಿಗ್ಗು. ಅಂದರೆ ಸುಲಭವಾಗಿ ಟ್ರಿಕ್ಗಳನ್ನು ಯೂಸ್ ಮಾಡ್ತಾ ಮಗ್ಗಿಗಳನ್ನು ಬರೆಯೋದು ಹೇಗೆ ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಸ್ಪೆಸಿಫಿಕ್ ಆಗಿ ಕೆಲವೊಂದಿಷ್ಟು ಮಗ್ಗಿಗಳನ್ನು ಟೇಬಲ್ಸನ್ನು ನಾನು ತೆಗೆದುಕೊಂಡಿದ್ದೀನಿ. ಸೊ ಅದೇ ಥರ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಲೆಟ್ ಅಸ್ ಬಿಗಿನ್ ಅವರ್ ಕ್ಲಾಸ್. ಓಕೆ, ಈಗ ಮೊದಲನೇ ಮಗ್ಗಿ ಯಾವ್ದು ಹೇಳ್ಕೊಡ್ತಾ ಇದ್ದೀನಿ ಅಂದರೆ 8ರ ಮಗ್ಗಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ಈಗ ಕಾಣಿಸ್ತಾ ಇರ್ಬೋದು ನಿಮಗೆ, ಏನಿದೆ 8 1 8, 8 2 16, 8 3 24, 8 4 32, 8 5 40, 8 6 48, 8 7 56, 8 8 64, 8 9 72, 8 10 80. ಸೊ ಇದನ್ನು ಕಂಠಪಾಠ ಮಾಡದೆ ಸುಲಭವಾಗಿ ಹೇಗೆ ಬರೆಯೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲನೇ ಸ್ಟೆಪ್ಪು ಏನು ಮಾಡ್ಕೋಬೇಕು ನಾವು, 0 1 2 3 4 ಈ ಥರ ಬರ್ಕೋಬೇಕು. ಸೊ ನೆಕ್ಸ್ಟು ಮತ್ತೆ 4 ಬರೋದು 4 5 6 7 8 ಅಂತ ಬರ್ಕೋಬೇಕು. ಏನು ಮಾಡಿದ್ದೀವಿ, 0ಇಂದ 1 2 3 4 ಅಂತ ಬರೋದು. ನೆಕ್ಸ್ಟು 4 ಮತ್ತೆ ಇನ್ನೊಂದು ಸಲ 4 ಬರೋದು, 4 5 6 7 8 ತನಕ ಬರ್ಕೊಂಡೇವೆ. ಸೊ ಇದು ಫಸ್ಟ್ನೇ ಸ್ಟೆಪ್ಪು. ಎರಡನೇ ಸ್ಟೆಪ್ ಏನಂದರೆ ಇಲ್ಲಿ 8ರ ಪಕ್ಕದಲ್ಲಿ 0 ಬರ್ಕೋಬೇಕು. ಅಂದರೆ ನಾವು ಸಮಸಂಖ್ಯೆಯನ್ನು ಬರ್ಕೋತಾ ಹೋಗಬೇಕು. ಸಮಸಂಖ್ಯೆ ಅಂದ್ರೇನು ಅಲ್ವಾ, 2ರಿಂದ ಭಾಗ ಹೋಗುವಂಥ ಎಲ್ಲ ಸಂಖ್ಯೆಗಳಿಗೆ ಸಮಸಂಖ್ಯೆಗಳು ಅಂತ ಕರಿತೀವಿ. ಅಥವಾ ಯಾವ ಒಂದು ಸಂಖ್ಯೆಯ ಕೊನೆಯಲ್ಲಿ 0 2 4 6 8 ಇರುತ್ತವೋ ಅವೆಲ್ಲ ಸಮಸಂಖ್ಯೆಗಳು. ಹಾಗಾದರೆ ಸಮಸಂಖ್ಯೆಯನ್ನು ಏನಿಂದ ಕೆಳಗಿನಿಂದ ಮೇಲಕ್ಕೆ ಬರ್ಕೋತಾ ಹೋಗೋಣ. ಇಲ್ಲಿ 0 ಆಗೋಣ, 2 4 6 8 ಅಲ್ವಾ. ನೆಕ್ಸ್ಟ್ ಮತ್ತೆ ಹೊಳ್ಳಿ 0 0 2 4 6 8. ಸೊ ಬಂತಲ್ವಾ. ಏನು ನೋಡ್ರಿ, 8 1 8, 8 2 16, 8 3 24, 8 4 32, 8 5 40, 8 6 48, 8 7 56, 8 8 64, 8 9 72, 8 10 80. ಸೊ ಈ ಟ್ರಿಕ್ಕು ಫಾಲೋ ಮಾಡಿರಿ. ಸೊ ನೆಕ್ಸ್ಟ್ ಟೇಬಲ್ಗೆ ಹೋಗೋಣ. ಎಸ್, 9th ಟೇಬಲ್. 9 ಟೇಬಲ್ಲು ಅಂದರೆ 9ರ ಮಗ್ಗಿ ಕೂಡ ಸುಲಭವಾಗಿ ಬರಿಬೋದು. ಸೊ ಇದು ಅತಿ ಸುಲಭವಾಗಿ ಹೇಗೆ ಅಂದರೆ ನೋಡ್ರಿ, ಇಲ್ಲಿ ಕಾಣಿಸ್ತಾ ಇರ್ಬೋದು ನೀವು. 9 1 9, 9 2 18, 9 3 27, 9 4 36, 9 5 45, 9 6 54, 9 7 63, 9 8 72, 9 9 81, 9 10 90. ಹಾಗಾದರೆ ಇದನ್ನು ಹೇಗೆ ಕಂಠಪಾಠ ಮಾಡದೆ ಸುಲಭವಾಗಿ ಬರೆಯೋದು? ಮೊದಲಿಗೆ ನಾವು 0ಇಂದ ಏನು ಮಾಡೋಣ, 1 2 3 4 ಅಪ್ ಟು 9 ಮಟ್ಟ ಬರ್ಕೊಳ್ಳೋಣ. 1 2 3 4 5 6 7 8 9. ಸೊ ನೆಕ್ಸ್ಟ್ ಏನು ಮಾಡೋಣ, ಕೆಳಗಿನಿಂದ 0ನ ಬರ್ಕೋತಾ ಕೆಳಗಿನಿಂದ ಮೇಲೆ ಮತ್ತು ವಾಪಸ್ ಉಲ್ಟಾ ಬರೆಯೋದು. ಇವಾಗ 0 1 2 3 4 5 6 7 8 9. ಹಾಗಾದರೆ ನೋಡ್ರಿ, ಸೊ ಕಂಪೇರ್ ಮಾಡಿರಿ ಇದನ್ನು ಅಲ್ವಾ, ಸೇಮ್ ಇದೆ ಅಲ್ವಾ. ಹಾಗಾದರೆ ಇದು ಸುಲಭವಾದ ಮಗ್ಗಿ ಟ್ರಿಕ್. ಸೊ ಇದನ್ನು ಕಲ್ತ್ಕೊಳ್ಳಿ. ಸೊ ನೆಕ್ಸ್ಟು ಯಾವ ಮಗ್ಗಿಯನ್ನು ತೆಗೆದುಕೊಳ್ಳೋಣ ಅಂದರೆ 12ನ್ನು ತೆಗೆದುಕೊಳ್ಳೋಣ. 12ರ ಮಗ್ಗಿ ಹೆಂಗೆ ಬರೆಯೋದಪ್ಪ ನೋಡ್ರಿ. ಮೊದಲಿಗೆ ನಾವು ಏನು ಮಾಡಬೇಕು, ಸೊ ಮೊದಲಿಗೆ ನಾವು ಏನು ಮಾಡೋಣ ಅಂದರೆ 5 ನಂಬರನ್ನು ಮತ್ತು 11ನ್ನು ಇವೆರಡನ್ನೂ ಅಂಕಿಗಳನ್ನು ಬಿಟ್ಬಿಟ್ಟು 1 2 12 ತನಕ ಬರೆಯೋಣ. ಸೊ ಬರೆಯೋಣ ಬನ್ನಿ. ಹೇಗೆ, 1 2 2 3 4. ಸೊ 5ನ್ನು ಬಿಡಬೇಕಲ್ವ. ಸೊ 5ನ್ನು ಬಿಡೋಣ. ನೆಕ್ಸ್ಟ್ 6 7 8 9 10. ಸೊ ನೆಕ್ಸ್ಟು 11ನ್ನು ಬಿಡಬೇಕಂತ ಹೇಳಿದ್ದಾರೆ ರೂಲ್ಸ್ ಪ್ರಕಾರ. ಸೊ 11ನ್ನು ಬಿಡೋಣ. ನೆಕ್ಸ್ಟ್ 12 ತನಕ ಬರಿಬೇಕಂತ ಹೇಳಿದೆ. ಸೊ 12 ತನಕ ಬರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಏನಂದರೆ ಸೇಮ್ ಆ್ಯಸ್ ಇಟ್ ಇಸ್ ಪ್ರೀವಿಯಸ್ ಸ್ಟೆಪ್. ಸೊ ಇಲ್ಲಿಗೆ ನಾವು ಹಾಫ್ ಮಾಡಿ ಏನು ಮಾಡೋಣ, ಸಮಸಂಖ್ಯೆಗಳನ್ನು ಬರ್ಕೋತಾ ಹೋಗೋಣ. 2 ಅಲ್ವಾ, 2 4
6 8 0 0. ನೆಕ್ಸ್ಟ್ ಅಗೇನ್ 2 4 6 8 0 ಅಲ್ವಾ. ಈಗ ನಾವು 12 ಮಗ್ಗಿ ಸುಲಭವಾಗಿ ಕಲ್ತೇವೆ. 12 1 12, 12 2 24, 12 3 36, 12 4 48, 12 5 60, 12 6 72, 12 7 84, 12 8 96, 12 9 108, 12 10 120 ಅಂಥೇಳಿ ಗುರ್ತಾಯಿತು. ಸೊ ಇದು 12 ಮಗ್ಗಿ ಟ್ರಿಕ್ ಯೂಸ್ ಮಾಡಿ ಕಲಿಯುವಂಥದ್ದು. ಸೊ ನೆಕ್ಸ್ಟ್ ಅದೇ ಥರ 13 ಮಗ್ಗಿಯನ್ನು ಕಲಿಯೋಣ. ಓಕೆ, ಈಗ 13 ಮಗ್ಗಿಯನ್ನು ಅತಿ ಸುಲಭವಾಗಿ ಹೇಗೆ ಕಲಿಯೋಣ ಟ್ರಿಕ್ ಯೂಸ್ ಮಾಡಿ ಅಂತಂದರೆ ಏನು ಮಾಡೋಣ, ಮೊದಲಿಗೆ ನಾವು 1 2 3 ಬರೆಯೋಣ. ನೆಕ್ಸ್ಟ್ 4 5 6, ನೆಕ್ಸ್ಟ್ 7 8 9 ಅನ್ನು ಈ ಥರ ಬರೆದುಕೊಂಡ್ಬಿಟ್ಟು ಇಲ್ಲಿ ಕೊನೆಯಲ್ಲಿ 0 ಬರೆಯೋಣ. ಸೊ ಎರಡನೇ ಸ್ಟೆಪ್ಪು ಏನಂದರೆ ಇವಾಗ ನೋಡ್ರಿ, ನೆಕ್ಸ್ಟ್ ಸ್ಟೆಪ್ಪು ಕೂಡ ಇದೇ ಥರ 1 2 3. ಸೊ 4 ತೆಗಿಬೇಕು, 4 ಕ್ಯಾನ್ಸಲ್ ಮಾಡಬೇಕು. ನೆಕ್ಸ್ಟ್ 5 6 7, ನೆಕ್ಸ್ಟ್ ಅದೇ ಥರ 8 ತೆಗಿಬೇಕು, 8 ಕ್ಯಾನ್ಸಲ್ ಮಾಡೋಣ. ನೆಕ್ಸ್ಟ್ 9 10 11, 12 ಕ್ಯಾನ್ಸಲ್ ಮಾಡೋಣ, 12 ಈ ಥರ ಕ್ಯಾನ್ಸಲ್ ಮಾಡಿದ್ದೀವಿ. ನೆಕ್ಸ್ಟ್ 13. ಹಾಗಾದರೆ ನೋಡಿರಿ ಅದೇ ಥರ ಬರೀಬೇಕಿಲ್ಲಿ. 13 1 13, 13 2 26 ಅಲ್ವಾ, 13 3 39, 13 4 52, 13 5 65, 13 6 78, 13 7 91, 13 8 104, 13 9 117, 13 10 130. ಸೊ ವಿ ಗಾಟ್ ಇಟ್. ಸೊ ಈ ಟ್ರಿಕ್ ಫಾಲೋ ಮಾಡಿರಿ. ಸೊ ನೆಕ್ಸ್ಟ್ ಮಗ್ಗಿ ಯಾವುದಂದರೆ 18 1. ಸೊ 18 ಮಗ್ಗಿನ ಯಾವ ಥರನೂ ಸುಲಭವಾಗಿ ಕಲಿಬೋದು ಅಂತಂದರೆ ಮೊದಲಿಗೆ ಏನು ಮಾಡೋಣ, ಒಂದರಿಂದ ಬೆಸ ಸಂಖ್ಯೆಯನ್ನು ಬರೆಯೋಣ. ಎಲ್ಲಿ ತನಕ ಅಂದರೆ ಹೇಳ್ತೀನಿ ನಾನು 1 3 5 7 9 ಇಲ್ಲಿ ತನಕ ಬೆಸ ಸಂಖ್ಯೆಯನ್ನು ಬರೆಯೋಣ. ಸೊ ನೆಕ್ಸ್ಟು ಸಮ ಸಂಖ್ಯೆಯನ್ನು ಬರೀಬೇಕು. 9 ಆದಮೇಲೆ ಏನು ಬರುತ್ತೆ, 10 ಅಲ್ವಾ, 10 12 14 16 18. ಸೊ ಏನು ಮಾಡಿದ್ದೀವಿ, 1 to 9 ಏನು ಮಾಡಿದ್ದೀವಿ, ಬೆಸ ಸಂಖ್ಯೆಯನ್ನು ಬರೆದೇವಿ. ಸೊ 9 ಆದ ತಕ್ಷಣವೇ 10 ಬರುತ್ತಲ್ವ. ಸೊ 10 ಹಿಡಿದು ಇವನ್ ನಂಬರ್ಸನ್ನು ಬರೆದೇವಿ, ಸಮ ಸಂಖ್ಯೆಯನ್ನು ಬರೆದೇವಿ. ಸೊ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೋಡಿರಿ, ನೆಕ್ಸ್ಟ್ ಸ್ಟೆಪ್ಪು ಇಲ್ಲಿ 180 ಐತಲ್ಲ, ಅದರ ಬಾಜು 0 ಅಂತ ಬರೀಬೇಕು. ಸೊ ಮೇಲಿಂದ ಕೆಳಗಿನಿಂದ ಮೇಲೆ ಸಮ ಸಂಖ್ಯೆ ಬರ್ಕೊತ ಹೋಗಬೇಕು. 2 4 6 8. ನೆಕ್ಸ್ಟ್ ಅಗೇನ್ 0 2 4 6 8. ಸೊ 18 ಟೇಬಲ್ಸ್ ಬಂತಲ್ವಾ ನೋಡ್ರಿ. 18 1 18, 18 2 36, 18 3 54, 18 4 72, 18 5 90, 18 6 108, 18 7 126, 18 8 144, 18 9 162, 18 10 180. ಸೊ ವಿ ಗಾಟ್ ಇಟ್ ಅಲ್ವಾ. ಸೊ ಈ ಥರ ಟ್ರಿಕ್ ಯೂಸ್ ಮಾಡಬೇಕು. ಸೊ ನೆಕ್ಸ್ಟ್ ಲಾಸ್ಟ್ ಇನ್ನೊಂದು ಹೇಳ್ಕೊಡೋಣ ಅಂತೆ ನೋಡಿರಿ, 19 ಟೇಬಲ್ಸನ್ನು ಹೇಗೆ ಬರೆಯೋದು ಅಂತ. ಸೊ ಮೊದಲನೇ ಸ್ಟೆಪ್ಪು ಏನು ಮಾಡಬೇಕು, ನಾವು 1ರಿಂದ 19ರವರೆಗೂ ಬೆಸ ಸಂಖ್ಯೆಗಳನ್ನು ಬರೀಬೇಕು. ನೋಡಿರಿ, 1 3 5 7 9 11 13 15 17 19. ಏನು ಮಾಡಿದ್ದೀವಿ, 1ರಿಂದ 19ರವರೆಗೂ ಬೆಸ ಸಂಖ್ಯೆಗಳನ್ನು ಬರೆದೇವಿ. ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಇದಾದಮೇಲೆ ಕೆಳಗಿನಿಂದ ಮೇಲಕ್ಕೆ ಅಂದರೆ ಇಲ್ಲಿಂದ 0ಯಿಂದ ಹಿಡಿದು 1 2 ಬರ್ಕೊತ ಹೋಗಬೇಕು. 1 2 3 4 5 6 7 8 9. ಸೊ ಸಿಕ್ಕಲ್ವಾ 19 ಟೇಬಲ್ಸು. 19 1 19, 19 2 38, 19 3 57, 19 4 72,
19 4s are 76, 19 5s are 95, 19 6s are 114, 19 7s are 133, 19 8s are 152, 19 9s are 171, 19 10s are 190. ಸೊ ಇವಾಗ 19ರ ಮಗ್ಗೆ ಕೂಡ ಸುಲಭವಾಗಿ ಕಲಿತೀವಿ. ಸೊ ಮತ್ತಷ್ಟು ಮಗ್ಗೆಯನ್ನು ಸುಲಭವಾಗಿ ಕಲಿಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಇದು SCV 5 ಸ್ಟಾರ್ ಆನ್ಲೈನ್ ಕ್ಲಾಸಸ್. ಈ ಕ್ಲಾಸು ನಿಮಗೆ ಹೆಲ್ಪ್ ಆಗಿದ್ದರೆ ಲೈಕು, ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.